ಹೈದರಾಬಾದ್ ವಿಮೋಚನಾ ಚಳುವಳಿ ಮತ್ತು ಕಲಬುರ್ಗಿ ಜಿಲ್ಲೆಯ ಗಡಿ ಶಿಬಿರಗಳು ಎಕ್ಸಾಮ್ನಲ್ಲಿ ಈ 4 ಮುಖ್ಯ ಪಾಯಿಂಟ್ಸ್ ದೃಶ್ಯಗಳನ್ನು ಕಥೆಯ ರೂಪದಲ್ಲಿ ಬರೆ. ದೃಶ್ಯ 1. ವಿಲನ್ಗಳ ಎಂಟ್ರಿ ಮತ್ತು ರಜಾಕಾರರ ಕ್ರೌರ್ಯ. ರಜಾಕಾರರು. ಕಥೆಯ ಆರಂಭ. ಭಾರತಕ್ಕೆ ಆಗಸ್ಟ್ 15, 1947 ರಂದು ಸ್ವಾತಂತ್ರ್ಯ ಸಿಕ್ಕಾಗ ಹೈದರಾಬಾದ್ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್ ಭಾರತ ಒಕ್ಕೂಟಕ್ಕೆ ಸೇರದೆ ಸ್ವತಂತ್ರವಾಗಿರಲು ಬಯಸಿದ. ಆದರೆ ಅಲ್ಲಿದ್ದ 86% ಜನರಿಗೆ ಭಾರತದ ಜೊತೆ ಸೇರಲು ಇಷ್ಟವಿತ್ತು. ಜನರನ್ನು ಹೆದರಿಸಿ ಅಡಗಿಸಲು ನಿಜಾಮನ ಬೆಂಬಲದೊಂದಿಗೆ ಮಜ್ಲಿಸ್-ಎ-ಇತ್ತೆಹಾದ್ ಉಲ್ ಮುಸಲ್ಮೀನ್ ಎಂಬ ಉಗ್ರ ಸಂಘಟನೆ ಹುಟ್ಟಿಕೊಂಡಿತು. ಇದರ ಸೈನ್ಯವೇ ರಜಾಕಾರರು. ಈ ಕಟುಕ ರಜಾಕಾರರ ಮುಖ್ಯ ಸೂತ್ರಧಾರ ಮಾಸ್ಟರ್ ಮೈಂಡ್ ಕಾಸಿಂ ರಜ್ಜಿ. ಇವನು 52 ಕೇಂದ್ರಗಳಲ್ಲಿ ಸುಮಾರು 2000 ಶಸ್ತ್ರಸಜ್ಜಿತ ರಜಾಕಾರರ ಪಡೆಗಳನ್ನು ಕಟ್ಟಿದ್ದ. ಈ ರಜಾಕಾರರು ಕಲಬುರ್ಗಿ ಜಿಲ್ಲೆಯ ಮಹಾಗಾಂವ್, ಕಮಲಾಪೂರ, ಜೇವರ್ಗಿ, ಆಳಂದ ಮುಂತಾದ ಹಳ್ಳಿಗಳಲ್ಲಿ ದಾಂಧಲೆ ನಡೆಸಿ ಮಹಿಳೆಯರ ಮೇಲೆ ಅತ್ಯಾಚಾರ, ಅಮಾಯಕರ ಕೊಲೆ, ಹಿಂದೂಗಳ ಬಾವಿಗಳಿಗೆ ಮೂಳೆಗಳನ್ನು ಹಾಕಿ ಅಪವಿತ್ರಗೊಳಿಸುವುದು ಮತ್ತು ಬೆಳೆಗಳನ್ನು ಲೂಟಿ ಮಾಡುವ ಕ್ರೂರ ಕೃತ್ಯಗಳನ್ನು ಮಾಡಿದರು. ಇವರು ದೋಗಿಬನದಲ್ಲಿ 9 ಜನರನ್ನು, ದೋರನಹಳ್ಳಿಯಲ್ಲಿ 50 ಜನರನ್ನು ಮತ್ತು ಯಳಸಂಗಿಯಲ್ಲಿ 21 ದೇಶಭಕ್ತರನ್ನು ಭೀಕರವಾಗಿ ಕೊಂದರು. ದೃಶ್ಯ 2. ವೀರರ ಜಂಟಿ ಗರ್ಜನೆ. ವಾಲಿ ಚೆನ್ನಪ್ಪನವರ ಭಾಷಣ. ಕಥೆಯ ಟ್ವಿಸ್ಟ್. ರಜಾಕಾರರ ಹಿಂಸೆ ಮಿತಿಮೀರಿದಾಗ ಬರೀ ಗಾಂಧೀಜಿಯವರ ಅಹಿಂಸಾ ಮಾರ್ಗದಿಂದ ಇವರನ್ನು ತಡೆಯಲು ಸಾಧ್ಯವಿಲ್ಲ. ಆಯುಧಕ್ಕೆ ಆಯುಧದಿಂದಲೇ ಉತ್ತರಿಸಬೇಕು ಎಂದು ಸ್ವಾತಂತ್ರ್ಯ ಹೋರಾಟಗಾರರು ನಿರ್ಧರಿಸಿದರು. ಆಗಸ್ಟ್ 1, 1947 ರಲ್ಲಿ ಗದಗಿನಲ್ಲಿ ಹೈದರಾಬಾದ್ ಕರ್ನಾಟಕ ಕ್ರಿಯಾ ಸಮಿತಿಯ ಭಾರಿ ಸಭೆ ನಡೆಯಿತು. ಅಂದಾನಪ್ಪ ದೊಡ್ಡಮೇಟಿ ಇದರ ಅಧ್ಯಕ್ಷತೆ ವಹಿಸಿದ್ದರು. ಈ ಸಭೆಯಲ್ಲಿ ವಾಲಿ ಚೆನ್ನಪ್ಪನವರು ಸಿಡಿಲಮರಿ ಭಾಷಣ ಮಾಡಿದರು. ನಕ್ಷತ್ರ ಚಿಹ್ನೆ. ಇಲ್ಲಿ ಹಿಂಸೆ ಅಹಿಂಸೆಯ ಪ್ರಶ್ನೆಯೇ ಇಲ್ಲ. ಇದು ಆರ್ ಪಾರ್ ಹೋರಾಟ. ನಾವು ಬ್ರಿಟಿಷ್ ಭಾರತದ ಗಡಿಗಳಲ್ಲಿ ಗಡಿ ಶಿಬಿರಗಳನ್ನು, ಬಾರ್ಡರ್ ಕ್ಯಾಂಪ್ ಸ್ಥಾಪಿಸಬೇಕು. ರಜಾಕಾರರ ಕೇಂದ್ರಗಳು ಮತ್ತು ಕಸ್ಟಮ್ಸ್ ಆಫೀಸ್, ಸುಂಕದ ಕಟ್ಟೆ ಮೇಲೆ ಬಾಂಬ್ ಮತ್ತು ಶಸ್ತ್ರಾಸ್ತ್ರಗಳಿಂದ ದಾಳಿ ಮಾಡಬೇಕು ಎಂದು ಕರೆ ನೀಡಿದರು. ಮುಂಬೈ ಕರ್ನಾಟಕದವರು ಇವರಿಗೆ ಬೆಂಬಲ ನೀಡಿದ್ದರಿಂದ ಹೋರಾಟಕ್ಕೆ ಮತ್ತಷ್ಟು ಹುರುಪು ಬಂತು. ದೃಶ್ಯ 3. ಗಡಿ ಶಿಬಿರಗಳ ಜಾಲ. 100 ಗಡಿ ಶಿಬಿರಗಳು. ರಣತಂತ್ರ. ನಿಜಾಮನ ಸೈನ್ಯಕ್ಕೆ ತಕ್ಕ ಉತ್ತರ ದೊರಕಿಸಲು ಆಗಿನ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಬ್ರಿಟಿಷ್ ಭಾರತ ಗಡಿಯುದ್ದಕ್ಕೂ ಸುಮಾರು 100 ಗಡಿ ಶಿಬಿರಗಳನ್ನು ತೆರೆಯಲಾಯಿತು. ಹೈದರಾಬಾದ್ ಕರ್ನಾಟಕದ ಗಡಿಯುದ್ದಕ್ಕೂ 30 ಶಿಬಿರಗಳಿದ್ದವು. ಈ ಶಿಬಿರಗಳಿಗೆ ಹಕೀಕತ್ ರಾಯ್, ಅಣ್ಣಾರಾವ್ ವಿ. ಪಾಟೀಲ್ ಡಿ.ಬಿ. ಕಲ್ಮಣಕರ್ ಮುಂತಾದ ಧೀರರು ಶಿಬಿರಾಧಿಪತಿಗಳಾಗಿದ್ದರು. ಯುವಕರಿಗೆ ಶಸ್ತ್ರಾಸ್ತ್ರ ತರಬೇತಿ ನೀಡುವುದು, ರಜಾಕಾರರ ಅಡ್ಡೆಗಳ ಮೇಲೆ ದಾಳಿ ಮಾಡುವುದು ಮತ್ತು ಪೊಲೀಸ್ ಠಾಣೆಗಳನ್ನು ಮುತ್ತಿ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳುವುದು ಈ ಗಡಿ ಶಿಬಿರಗಳ ಮುಖ್ಯ ಕೆಲಸವಾಗಿತ್ತು. ದೃಶ್ಯ 4. ಸಿಂದಗಿ ಕ್ಯಾಂಪ್ ಮತ್ತು ಸರ್ದಾರ್ ಶರಣಗೌಡರ ಮಾಸ್ಟರ್ ಸ್ಟ್ರೋಕ್. ಕ್ಲೈಮ್ಯಾಕ್ಸ್. ಈ ಎಲ್ಲಾ ಗಡಿ ಶಿಬಿರಗಳಲ್ಲಿ ಅತ್ಯಂತ ಪ್ರಮುಖ ಹಾಗೂ ಇಡೀ ಹೈದರಾಬಾದ್ ಸಂಸ್ಥಾನವೇ ನಡುಗುವಂತೆ ಮಾಡಿದ ಶಿಬಿರ ಅಂದರೆ ಅದು ಸಿಂದಗಿ ಕ್ಯಾಂಪ್. ಇದರ ಹೀರೋ ಸರ್ದಾರ್ ಶರಣಗೌಡ ಇನಾಂದಾರ್. ಶರಣಗೌಡರು ಮೊದಲು ನಿಂಬರ್ಗ ಪೊಲೀಸ್ ಠಾಣೆಯ ಮೇಲೆಯೇ ದಾಳಿ ಮಾಡಿ ಅಲ್ಲಿನ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡರು. ಇದರಿಂದ ಹೆದರಿದ ರಜಾಕಾರರು ಅಲ್ಲಿಂದ ಓಡಿಹೋದರು. ನಂತರ ಶರಣಗೌಡರು ಸಿಂದಗಿಯಲ್ಲಿ ಮುಖ್ಯ ಕ್ಯಾಂಪ್ ತೆರೆದರು. ಶರಣಗೌಡರ ತಲೆಯಲ್ಲಿ ಒಂದು ಅದ್ಭುತ ಪ್ಲಾನ್ ಬಂತು. ಭೀಮಾ ನದಿಯಿಂದ ಕೃಷ್ಣಾ ನದಿಯವರೆಗೆ ನಿಜಾಮ ಸರ್ಕಾರಕ್ಕೆ ತೆರಿಗೆ ತಂದುಕೊಡುತ್ತಿದ್ದ ಎಲ್ಲಾ ಕರೋಡಗಿರಿ ನಾಕಾ ಸುಂಕದ ಕಟ್ಟೆಗಳ ಮೇಲೆ ದಾಳಿ ಮಾಡಲು ನಿರ್ಧರಿಸಿದರು. ಅವರ ಜೊತೆ ಚನ್ನಬಸಪ್ಪ ಕುಳಗೇರಿ, ಎನ್.ಡಿ. ಪಾಟೀಲ್ ಮುಂತಾದ ಯುವಕರಿದ್ದರು. ಅವರು ಮೊದಲ ದಿನವೇ 5 ನಾಕಾಗಳ ಮೇಲೆ ದಾಳಿ ಮಾಡಿದರು. ಕೇವಲ 3 ದಿನಗಳಲ್ಲಿ ಜೇರಟಗಿ, ಮಳ್ಳಿ, ಕೊಡೆಕಲ್ ಮುಂತಾದ ಎಲ್ಲಾ ಸುಂಕದ ಕಟ್ಟೆಗಳನ್ನು ಧ್ವಂಸ ಮಾಡಿ ನಿಜಾಮನ ಆರ್ಥಿಕ ಬೆನ್ನೆಲುಬನ್ನೇ ಮುರಿದರು. ನಿಜಾಮ ಸರ್ಕಾರ ಸಿಂದಗಿ ಕ್ಯಾಂಪ್ನಲ್ಲಿ ದೊಡ್ಡ ಸೈನ್ಯವೇ ಇದೆ ಎಂದು ಹೆದರಿತ್ತು. ಆದರೆ ನಿಜ ಹೇಳಬೇಕೆಂದರೆ ಶರಣಗೌಡರು ಕೇವಲ 10 ರಿಂದ 15 ಯುವಕರಿಂದ ಈ ಕ್ಯಾಂಪ್ ಆರಂಭಿಸಿದ್ದರು. ನಂತರ ವಿದ್ಯಾರ್ಥಿಗಳು, ಯುವಕರು ತಾವಾಗಿಯೇ ಬಂದು ಸೇರಿಕೊಂಡರು. ಎಕ್ಸಾಮ್ಗಾಗಿ ಕೊನೆಯ ಮಾತು. ಉಪಸಂಹಾರ. ಹೈದರಾಬಾದ್ ಸಂಸ್ಥಾನದ ವಿಮೋಚನೆಯಲ್ಲಿ ಕಲಬುರ್ಗಿ ಜಿಲ್ಲೆಯ ಗಡಿ ಶಿಬಿರಗಳ ಪಾತ್ರ ಅಪಾರವಾದದ್ದು. ರಜಾಕಾರರ ಅಮಾನವೀಯ ದೌರ್ಜನ್ಯಕ್ಕೆ ಸಿಂದಗಿ ಕ್ಯಾಂಪ್ ಮತ್ತು ಸರ್ದಾರ್ ಶರಣಗೌಡರ ನೇತೃತ್ವದ ಯುವಪಡೆ ಸಿಂಹಸ್ವಪ್ನವಾಗಿ ತಿರುಗೇಟು ನೀಡಿತು. ಈ ಹೋರಾಟದ ಫಲವಾಗಿಯೇ ಮುಂದೆ ಸೆಪ್ಟೆಂಬರ್ 1, 1948 ರಲ್ಲಿ ಭಾರತೀಯ ಸೈನ್ಯ ಆಪರೇಷನ್ ಪೋಲೋ ನಡೆಸಿ ಹೈದರಾಬಾದನ್ನು ಸಂಪೂರ್ಣವಾಗಿ ಮುಕ್ತಗೊಳಿಸಿತು. ಎಕ್ಸಾಮ್ ಟಿಪ್. ಉತ್ತರ ಬರೆಯುವಾಗ ರಜಾಕಾರರು, ಕಾಸಿಂ ರಜ್ಜಿ, ವಾಲಿ ಚೆನ್ನಪ್ಪನವರ ಭಾಷಣ ಮತ್ತು ಸಿಂದಗಿ ಕ್ಯಾಂಪ್, ಸರ್ದಾರ್ ಶರಣಗೌಡ ಇನಾಂದಾರ್ ಹೆಸರನ್ನು ಹೈಲೈಟ್ ಮಾಡೋದನ್ನ ಮರಿಬೇಡ.